ಯಾರಾದರೂ ವಯಸ್ಸಾದವರು ಈ ವಿಡಿಯೋನ ನೋಡ್ತಾ ಇದ್ರೆ ಒಂದಷ್ಟು ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತೀರಿ ಮತ್ತು ನಿಮಗೇನಾದರೂ ಈಗ ಚಿಕ್ಕ ವಯಸ್ಸು ಅಂತಂದರೆ ಸಂತೋಷ ಪಡ್ತೀರಿ. ಯಾರು ಹಿರಿಯ ನಾಗರಿಕರು 50 ವರ್ಷ ಮೇಲ್ನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾವ ಮನೆಯಲ್ಲಿ ಯುವಕರು 25, 30, 35 ವರ್ಷದವರು ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಪ್ರತಿ ಮನೆಗೂ ಈ ವಿಡಿಯೋ ತಲುಪುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆಲ್ಲರಿಗೂ ಇದು ತಲುಪುತ್ತೆ ಅಂತಾದರೆ ಮುಂದಿನ ದಿನಗಳಲ್ಲಿ ಅವರು ಒಂದಷ್ಟು ಪ್ಯಾಸಿವ್ ಇನ್ಕಮನ್ನು ಪಡೆಯಬಹುದು. ಪ್ಯಾಸಿವ್ ಇನ್ಕಮ್ ಅಂತಂದರೆ ನಾವು ಮಲಗಿರುವಾಗ ಪಡೆಯುವಂಥ ಹಣ. ಈಗ ನಾನು 45 ವರ್ಷದವರು 5,000 ರೂಪಾಯಿ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. 15 ವರ್ಷದ ಹೂಡಿಕೆ 25 ಲಕ್ಷ ಬರುತ್ತೆ, 12% ಹಾಗೆ 32.8 ಲಕ್ಷ ಬರುತ್ತೆ, 15% ಹಾಗೆ, ಮತ್ತು 43.16 ಲಕ್ಷ ಬರುತ್ತೆ, 18% ಹಾಗೆ. ಈಗ 50 ವರ್ಷದ ಒಬ್ಬ ವ್ಯಕ್ತಿಯ ಹೂಡಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. 1,000 ರೂಪಾಯಿನ ಹಾಕೊಂಡು ಹೋಗ್ತಾರೆ. ರಿಟೈರ್ಮೆಂಟಿಗೆ ಬಾಕಿ ಇರೋದು 10 ವರ್ಷ, 12% ಆಗಿ ವರ್ಕೌಟ್ ಆಯಿತು ಅಂತಂದರೆ ಕೇವಲ 2.4 ಲ್ಯಾಕ್ಸ್ ಆಯಿತು. ಅದೇ 15% ಆಗಿ ವರ್ಕೌಟ್ ಆಗುತ್ತೆ ಅಂತಂದರೆ 2.8 ಲ್ಯಾಕ್ಸ್ ಬಂತು, ಮತ್ತು 18% ಆಗಿ 3.3 ಲ್ಯಾಕ್ಸ್ ಬಂತು. ಇದೇನು ಇಷ್ಟು ಕಮ್ಮಿ ಅಂತ ನೀವು ಕೇಳ್ಬೋದು. ಯಾಕಂದರೆ ನಿಮ್ಮ ಹತ್ರ ಉಳ್ಕೊಂಡಿರೋದು 10 ವರ್ಷ ಮಾತ್ರ. ಆದ್ದರಿಂದ ಯಾರ್ಯಾರು ತಂದೆ ತಾಯಂದರು ಇದನ್ನು ನೋಡ್ತಾ ಇದ್ದಾರೆ, ಅಜ್ಜ ಅಜ್ಜಿಯರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋನ ನವ ಯುವಕರಿಗೆ ಮತ್ತು ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ. ಮತ್ತು ವಿಡಿಯೋನ ನೋಡಬೇಕು ಅಂತೇಳಿ ಕನಿಷ್ಠ ಪಕ್ಷ 3 ಸತಿನಾದರೂ ವಿಡಿಯೋ ನೋಡಿದ್ರೆ ನಿಮಗೊಂದಷ್ಟು ಮೋಟಿವೇಶನ್ ಬರುತ್ತೆ. ನಾನು ಆದಷ್ಟು ಬೇಗ ನನ್ನ ಹೂಡಿಕೆಯನ್ನು ಪ್ರಾರಂಭ ಮಾಡಬೇಕು.